ಟಿಫನ್ ರೆಡಿ ಮಾಡೋಣ ಫಸ್ಟ್. ಇವನ್ಗೆ ಎಷ್ಟ್ ಹೇಳಿದ್ರು ಅರ್ಥ ಮಾಡ್ಕೊಳಲ್ಲ. ತಿನ್ಬಿಟ್ ನೀಟಾಗಿ ಎತ್ತಿಡೋ ಅಂದ್ರೆ ಅರ್ಧಂಬರ್ಧ ತಿನ್ಬಿಟ್ ಬಿಸಾಕ್ಬಿಟ್ಟು ಹೋಗೋನೆ. ಏ ಬಬ್ಲು, ಬಬ್ಲು ಬಾರೋ ಇಲ್ಲಿ. ಎಲ್ಲೋ ಇದ್ಯಾ? ಯಾಕಮ್ಮ ಏನಾಯ್ತು? ನಿನ್ಗೆ ಎಷ್ಟ್ ಸರಿ ಹೇಳಿದೀನಿ ಅರ್ಧಂಬರ್ಧ ತಿನ್ಬಿಟ್ಟು ಹಿಂಗ್ ಇಡ್ಬೇಡ ಅಂತ. ನಾನಲ್ಲ ಅಮ್ಮ, ನಾನು ಇವಾಗ ತಾನೇ ಆಚೆ ಎದ್ದೋಗ್ ಬರ್ತಾ ಇದ್ದೀನಿ. ತಗೋ ತಿನ್ನು, ಸುಮ್ನೆ ವೇಸ್ಟ್ ಮಾಡ್ಬೇಡ್ವೋ. ಅಮ್ಮ ಬೇಡ ಅಮ್ಮ, ಇವಾಗ ತಾನೇ ಎದ್ದಿದ್ದೀನಿ, ಇನ್ನ ಬ್ರಷ್ ಮಾಡಿಲ್ಲ. ಏಯ್ ಯಾಕೆ ಮಗು ಹೊಡಿತಾ ಇದ್ಯಾ? ರೀ ಡೈಲಿ ಇವನು ಬ್ರೆಡ್ ನ ತಿಂದ್ ಅರ್ಧಂಬರ್ಧ ಬಿಸಾಕ್ತಾನ್ರಿ ಅಲ್ಲಿ. ಅಯ್ಯೋ ಅದು ಇಲಿಗಳು ತಿಂತಾರದ್ ಕಣೆ. ಹೌದಾ ರೀ, ಮಕ್ಳು ತಿಂದಿರೋದು ಅನ್ಬಿಟ್ಟು ಅವನಿಗೆ ತಿನ್ಸ್ಬಿಡ್ತಿದ್ನಲ್ರಿ. ನಿಮ್ಗೆ ಹೆಂಗ್ರಿ ಗೊತ್ತು ಇಲಿ ತಿಂದಿರೋದಂತ? ರಾತ್ರಿ ನಾನೇ ನೀರ್ ಕುಡಿಯೋಣಂತ ಎದ್ದು ಬಂದಾಗ ಇಲಿಗಳು ತಿಂತ ನಾನೇ ನೋಡಿದೀನಿ ಕಣೆ. ಹೌದಾ ರೀ, ನನಗ್ ಗೊತ್ತಿಲ್ದೆ ಮಕ್ಳಗ್ ತಿನ್ಸ್ಬಿಟ್ಟು ಅವ್ರ ಹೆಲ್ತ್ ಹಾಳ್ ಮಾಡ್ಬಿಡ್ತಿದ್ನಲ್ಲ ರೀ. ಏನ್ರಿ ಇವಾಗ ಇಲಿಗ್ ಮಾಡೋದ್ ನಾವು? ಅದಕ್ಕೆ ಅಲ್ಟಿಮಸ್ ರ್ಯಾಟೋಲ್ ಬೈಟ್ ತರಕ್ ಹೋಗಿದ್ನೇಲೆ, ಅಷ್ಟ್ರಲ್ಲಿ ಇದೆಲ್ಲ ಮಾಡಿಕ್ಕಿದ್ಯಾ, ತಗೊಳ್ಳೆ. ಹೆಂಗ್ರಿ ಯೂಸ್ ಮಾಡೋದ್ ಇದನ್ನ? ಇದನ್ನ 2 ಕಡಲೆ ಬೀಜ ಅಷ್ಟು ತಗೊಂಡು ಬ್ರೆಡ್, ಚಪಾತಿ, ಕಾಯಿ ತುಂಡು ಮೇಲೆ ಹಾಕಿ ಸಿಂಕ್ ಹತ್ರ, ಕಿಚನ್ ಹತ್ರ ಎಲ್ಲೆಲ್ಲಿ ಇಲಿ ಬರುತ್ತೋ ಅಲ್ಲೆಲ್ಲ ಇಡಬೇಕು. ನಿಮ್ಮನೇಲೆ ಡ್ರೈ ಫ್ರೂಟ್ಸ್ ಇಲ್ಲ ಅಂದ್ರೆ ಇದನ್ನ ಪೇಪರ್ ಮೇಲೆ, ಪ್ಲೇಟ್ ಮೇಲೆ ಕೂಡ ಹಾಕಿಡ್ಬೋದು. ಹಾಗೆ ಅಮ್ಮ ಇದನ್ನ ಹಾಕಿಟ್ಮೇಲೆ ಬೆಳಗ್ಗೆ ಬೇಗ ಎದ್ದು ಇಲಿ ಸತ್ತಿರುತ್ತೆ, ಇಲಿನ ಮತ್ತೆ ಇದನ್ನ ಯಾವ್ದಕ್ಕೆ ಹಾಕಿಟ್ಟಿರ್ತೀಯೋ ಅದೆರಡೂನು ಎತ್ಕೊಂಡೋಗಿ ಯಾರು ಓಡಾಡದಿರೋ ಜಾಗದಲ್ಲಿ ದೂರದಲ್ಲಿ ಬಿಸಾಕ್ಬೇಕು. ಅಮ್ಮ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಇದನ್ನ ಇಡೋ ಜಾಗದಲ್ಲಿ ಮಕ್ಕಳು, ಪ್ರಾಣಿಗಳು ಯಾರು ಹೋಗ್ಬಾರ್ದು, ಯಾಕಂದ್ರೆ ಇದು ತುಂಬಾನೇ ಡೇಂಜರು, ನೆನ್ಪಲ್ಲಿ ಇಟ್ಕೋ. ನಿಮ್ಮನೇಲೂ ಇಲಿ ಪ್ರಾಬ್ಲಮ್ ಇದೆಯಾ? ಇಲಿ ಇರೋದ್ರಿಂದ ತುಂಬಾನೇ ಅಪಾಯಕಾರಿ ಅನ್ನೋದು ನಿಮ್ಗೂ ಗೊತ್ತಿರೋ ವಿಷಯ. ನಿಮ್ಗೇನಾದ್ರೂ ರ್ಯಾಟಲ್ ಬೈಟ್ ಬೇಕು ಅಂದ್ರೆ ಎಲ್ಲಾ ರೀತಿಯ ಲೀಡಿಂಗ್ ಸ್ಟೋರ್ ಮತ್ತು ಸೂಪರ್ ಮಾರ್ಕೆಟ್ ಹಾಗೂ ಅಗ್ರಿಕಲ್ಚರ್ ಔಟ್ಲೆಟ್ ಅಲ್ಲಿ ಸಿಗುತ್ತೆ. ಆನ್ಲೈನ್ ಡೆಲಿವರಿ ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ಬರ್ತಿರೋ ಟೋಲ್ ಫ್ರೀ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.